ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಜೆ.ಎನ್. ಶ್ರೀನಿವಾಸ್ ಗೌಡ, ಕರವೇ ಸಿಂಹ ಸೈನ್ಯ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಸ್ನೇಹಿತರೆ, ಕರವೇ ಸಿಂಹ ಸೈನ್ಯದ ನಡಿಗೆ ಸ್ವಚ್ಛತೆಯ ಕಡೆಗೆ ಅಭಿಯಾನ 36ನೇ ದಿನ ಅಭಿಯಾನ ನಡೀತಾ ಇದೆ. ಸ್ನೇಹಿತರೆ, ನಾವಿವತ್ತಿದ್ದೀವಿ KR ಪುರ ವಿಧಾನಸಭಾ ಕ್ಷೇತ್ರದ ಏನು ಜಯಂತಿ ನಗರದಿಂದ ರಾಮಮೂರ್ತಿ ನಗರ ರಾಘವೇಂದ್ರ ಸರ್ಕಲ್ಗೆ ಹೋಗುವಂತ ಒಂದು ರಸ್ತೆ. ಇದು ಚಿಂಗಾರಿ ಹೋಟ್ಲು ಮುಂಭಾಗದಲ್ಲಿದ್ದೀವಿ. ಸ್ನೇಹಿತರೆ, ನಿರಂತರವಾಗಿ 36 ದಿನಗಳಿಂದ ಕೂಡ ಪ್ರತಿದಿನ ಕರವೇ ಕಾರ್ಯಕರ್ತರು ನನ್ನನ್ನು ಸೇರಿದಂತೆ ಪ್ರತಿದಿನ ಕೂಡ ದಿನ ಒಂದು 7-8 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಾವು ರಸ್ತೆ ಸುತ್ತಾ ಇದ್ದೀವಿ. ಕಸ ಎಲ್ಲಿ ಕಸ ಇದೆ ಅಲ್ಲಿ ಒಂದು ಜಾಗೃತಿ ಮೂಡಿಸೋ ವಿಚಾರದಲ್ಲಿ. ಆಮೇಲೆ ವಾಹನಗಳಲ್ಲಿ ಇಡೀ ನಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಭಾಗದಲ್ಲೂ ನಮ್ಮ ಕಾರ್ಯಕರ್ತರು ಪ್ರತಿ ರಸ್ತೆಗೂ ಕೂಡ ದಿನ ಒಂದು 25-30 ಕಿಲೋಮೀಟರ್ ವರೆಗೂ ಸುತ್ತಾ ಇದೀವಿ. ಯಾಕೆ ಅಂದ್ರೆ ನಮ್ಮ ಉದ್ದೇಶ ಒಂದೇ, ಕೆಂಪೇಗೌಡರು ಕಟ್ಟದಂತಹ ಒಂದು ಬೆಂಗಳೂರನ್ನ ಅಡೇ ಪಕ್ಷ ಸ್ವಚ್ಛವಾಗಿ ಸುಂದರವಾಗಿ ಇಡಬೇಕು ಅಂತೇಳಿ. ಆದ್ರೆ ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟು ಮಟ್ಟಕ್ಕಿದೆ ಅಂದ್ರೆ, ನಾವು ಹೋದ್ರೆ ಮಾತ್ರನೇ, ನಾವು ಕೇಳಿದ್ರೆ ಮಾತ್ರನೇ ಒಂದಿನ ನಾವು ಹೋಗಿದೀವ ಅವತ್ತು ಸ್ವಚ್ಛ ಆಗುತ್ತೆ, ಇಲ್ಲ ಮಾರನೇ ದಿನ ಇರಲ್ಲ. ನೋಡಿ, ಇದು ಪ್ರತ್ಯಕ್ಷ ದರ್ಶನ. ಇಲ್ಲಿ ಇವತ್ತಿಗೆ 3-4 ಸರಿ ವಿಡಿಯೋಗಳನ್ನ ಮಾಡಿದೀವಿ, ಇದನ್ನ ಹೇಳಿದೀವಿ. ನಾವು ಮಾತಾಡಿದಾಗ ತೆರವು ಮಾಡೋ ಅಂತದ್ದು ಮಾಡ್ತಾರೆ. ಆದ್ರೆ ಇದನ್ನ ನಾವು ಕೇವಲ ಅಧಿಕಾರಿಗಳಿಗೆ ಹೇಳಿ ಸುಮ್ನೆ ಇದ್ದೀವ ಅಂದ್ರೆ ಇಲ್ಲ. ನಾವು ಈ ಸಂಬಂಧಪಟ್ಟಂತ ಸಚಿವರಿಗೆ, ಯಾರು ಕೃಷ್ಣ ಬೈರೇಗೌಡ ನಗರಾಭಿವೃದ್ಧಿ ಸಚಿವರಿಗೆ ಗಮನಕ್ಕೆ ತಗೊಂಡ್ಬಂದಿದೀವಿ. ನಿನ್ನೆ UT ಖಾದರ್ ಸಾಹೇಬ್ರ ಗಮನಕ್ಕೆ ತಗೊಂಡ್ಬಂದಿದೀವಿ. ಯಾಕೆ ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋಂಥದ್ದನ್ನ ಅವ್ರ ಗಮನಕ್ಕೆ ತಗೊಂಡ್ಬಂದ. ಇಲ್ಲಿನ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇವ್ರನ್ನ ಯಾರೋ ನಮ್ಮ ಶ್ರೀನಿಧಿ ಅವರನ್ನ, ಇಲ್ಲಿ ಯಾರೋ ರಮಾಮಣಿ ಅಂತ ಆ ಎಮ್ಮ ಫೋನೇ ತೆಗೆಯೋದಿಲ್ಲ. ಇಲ್ಲಿನ ಜಾಯಿಂಟ್ ಕಮಿಷನರ್ ಫೋನ್ ತೆಗೆಯೋದಿಲ್ಲ. ಇಲ್ಲಿನ ವಲಯ ಆಯುಕ್ತರು ಯಾರು ನಮ್ಮ ಜೋನಲ್ ಕಮಿಷನರ್ ಅವ್ರ ಫೋನ್ ತೆಗೆಯೋದಿಲ್ಲ. ಯಾರ್ಗ್ ಹೇಳ್ಬೇಕು? ಇವರೆಲ್ಲ ಏನಕ್ಕೋಸ್ಕರ ನಮಗ್ ಬೇಕಾಗಿದೆ? ಇವ್ರು ಜನರ ಪರವಾದಂತ ಕೆಲಸ ಮಾಡ್ಲಿಲ್ಲ ಅಂದ್ರೆ, ಶಾಸಕರು ಯಾರು ನಮ್ಮ ಮುಖ್ಯಮಂತ್ರಿಗಳು ಬಂದ್ರೆ, ಸಚಿವರು ಬಂದ್ರೆ ಫೋಟೋ ತೆಗೆಸ್ಕೊಳಕ್ ಬಂದು ಒಂದು ವಿಡಿಯೋ ಮಾಡ್ಕೊಂಡು ಅವ್ರ ಮುಂದೆ ಪೋಸ್ ಕೊಡ್ತಾರೆ. ಆದ್ರೆ ಇಲ್ಲಿ ವಾಸ್ತವ ಕೆಲಸ ಆಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಆಗ್ತಾ ಇಲ್ಲ. ಇಲ್ಲಿನ ಸರ್ಕಾರದ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಇವ್ರಿಗೆ ಕಡೆ ಪಕ್ಷ ಕಸವನ್ನ ತೆರವು ಮಾಡಿಸ್ಲಿಕ್ಕೆ, ತ್ಯಾಜ್ಯವನ್ನ ತೆರವು ಮಾಡಿಸ್ಲಿಕ್ಕೆ ಆಗಿಲ್ಲ ಅಂದ್ಮೇಲೆ ಇವ್ರು ಯಾವ ಪುರುಷಾರ್ಥಕ್ಕೆ ಸರ್ಕಾರ, ಯಾವ ಪುರುಷಾರ್ಥಕ್ಕೆ ಅಧಿಕಾರಿಗಳು? ಇಲ್ಲಿನ ಅಧಿಕಾರಿಗಳನ್ನ ನಾನು ನಿನ್ನೆ UT ಖಾದರ್ ಸಾಹೇಬ್ರಿಗೆ ಹೇಳಿದ್ದೀನಿ, ಇಲ್ಲಿನ ಎಲ್ರನ್ನೂ ಕೂಡ ವರ್ಗಾವಣೆ ಮಾಡ್ಬಿಡಿ, ಇಲ್ಲ ಸಸ್ಪೆಂಡ್ ಮಾಡ್ಬಿಡಿ. ಇವ್ರು ಬೇಡ. ಶ್ರೀನಿಧಿ ಅವರಂತೂ ಪ್ಲಾಸ್ಟಿಕ್ ಕವರ್ಗಳಿಗೆ ಏನೋ ಒಂದು ದಂಡ ಹಾಕೋದು ಬಿಟ್ರೆ ಬೇರೆ ಏನು ಕೆಲಸ ಮಾಡಲ್ಲ. ಎಲ್ಲಿ ಕಾಸು ಬರುತ್ತೋ ಅಲ್ಲಿ ಅಧಿಕಾರಿಗಳು. ಇಲ್ಲಿ ವಾಸ್ತವವಾಗಿ ಇಲ್ಲಿನ ಕಸದಿಂದ ನಮ್ಮ ಏನು ಆರೋಗ್ಯದ ಮೇಲೆ ಎಷ್ಟು ಗಂಭೀರವಾದಂತ ಪರಿಣಾಮ ಬೀಳುತ್ತೆ, ಇದ್ರ ಬಗ್ಗೆ ಕಾಳಜಿ ಇಲ್ಲ. ರೋಗ ರುಜಿನಗಳು ಬರ್ತವೆ, ಇಲ್ಲಿನ ಹಸುಗಳು ತಿಂತಾ ಇದಾವೆ. ಇದ್ರ ಬಗ್ಗೆ ಯಾರಿಗೂ ಗಮನನೇ ಹರಿಸ್ತಾ ಇಲ್ಲ. ಯಾರನ್ನ ಕೇಳ್ಬೇಕು? ಇದು ಇಲ್ಲಿಗೆ ಸುಮ್ನೆ ಆಗ್ತೀವಿ ಅಂದ್ಕೊಂಡಿದ್ರೆ ನಿಮ್ಮ ಮೂರ್ಖತನ. ನಾನು ಈ 2-3 ದಿನದಲ್ಲಿ ಇವತ್ತಿಂದ ನಮ್ಮ ಹೋರಾಟ ರೂಪಗೊಳ್ಳುತ್ತೆ. ನಾಳೆಯಿಂದ ಪ್ರತಿದಿನ ಕೂಡ ಜಾಗೃತಿಯಿಂದ ಪ್ರತಿದಿನ ನೀವು ಕೆಲಸ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ಈ ಕಸನ ನಾವು ತಗೊಂಡ್ ಬರ್ತೀವಿ, ನಿಮ್ಮ ಆಫೀಸ್ ಕಚೇರಿಯಲ್ಲಿ, ನಿಮ್ಮ ಕೊಠಡಿಯಲ್ಲಿ, ನಿಮ್ಮ ಏನ್ ಚೇಂಬರ್ ಇದೆ ಅಲ್ಲಿ ಇಡ್ತೀವಿ. ನೀವು ಅಲ್ಲಿ ಇರ್ಬೇಕು. ಎಲ್ಲಾ ಅಧಿಕಾರಿಗಳು ಒಂದೊಂದ್ ದಿನ ಒಂದೊಂದ್ ಕಚೇರಿಗೆ ತಗೊಂಡ್ಬರ್ತೀವಿ. ಎಲ್ಲಾ GBA ಅಧಿಕಾರಿಗಳ ಕಚೇರಿಯಲ್ಲೂ ಕೂಡ ತಗೊಂಡ್ಬರ್ತೀವಿ. ನೀವು ಅದನ್ನ ವಾಸನೆ ಕುಡ್ಕೊಂಡು ನೀವು ಆರೋಗ್ಯವಾಗಿರಿ. ನಿಮ್ಗೆ ಗೊತ್ತಾಗುತ್ತೆ ಜನರ ಪರಿಸ್ಥಿತಿ. ಅಲ್ಲಿವರೆಗೂ ಶ್ರೀನಿವಾಸ್ ಗೌಡ ಬಿಡುವಂತ ಮಾತೇ ಇಲ್ಲ. ಕರವೇ ಸಿಂಹ ಸೈನ್ಯ ಹೋರಾಟ ಕೂಡ ನಿರಂತರವಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.